ನಟ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಎರಡನೇ ಟೀಸರ್ ಬಿಡುಗಡೆಯಾಗಿದೆ. ದಿಢೀರ್ ಟೀಸರ್ ಬಿಡುಗಡೆ ಮಾಡುವ ಮೂಲಕ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಅನ್ನ ನೀಡಿದೆ ಚಿತ್ರತಂಡ. ಈ ಹಿಂದೆ ಬಿಡುಗಡೆಯಾಗಿದ್ದ ಟೀಸರ್ಗಿಂತ ಈ ಟೀಸರ್ ತುಂಬಾ ವಿಭಿನ್ನವಾಗಿದ್ದು ಅಭಿಮಾನಿಗಳಿಗೆ ಭರ್ಜರಿ ರಸದೌತಣ ನೀಡ್ತಾ ಇದೆ. ಯುಎಲ್ ಕ್ರೂಯಲ್ ಲುಕ್ನಲ್ಲಿ ನಟ ಯಶ್ ಕಾಣಿಸ್ಕೊಂಡಿದ್ದು ಅವರನ್ನ ನೋಡೋದಕ್ಕೆ ಅಭಿಮಾನಿಗಳಿಗೆ ಕಣ್ಣಿಗೆ ಹಬ್ಬ. ಈ ಸಲ ಯುದ್ಧನೇ ಬೇರೆ ಎಂಬ ಆರಂಭಿಕ ಡೈಲಾಗ್ನೊಂದಿಗೆ ಟೀಸರ್ ಶುರುವಾಗುವ ಈ ಒಂದು ಟೀಸರ್ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾಗಿದೆ. ಈ ಹಿಂದೆ ಬಿಡುಗಡೆಯಾಗಿದ್ದ ಟೀಸರ್ನಲ್ಲಿನ ಹಸಿ ಬಿಸಿ ದೃಶ್ಯಗಳು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಆದರೆ ಇಂದು ಬಿಡುಗಡೆಯಾದ ಮತ್ತೊಂದು ಟೀಸರ್ನಲ್ಲಿ ಯಶ್ ಹೊಸ ಹಂಗಾಮವನ್ನೇ ಸೃಷ್ಟಿಸಿಬಿಡ್ತಾರೆ. ಇನ್ನು ಯಶ್ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಸಾಧ್ಯತೆ ಕೂಡ ಇದೆ. ಇನ್ನು ಚಿತ್ರದಲ್ಲಿ ಎರಡು ಲುಕ್ನಲ್ಲಿ ಯಶ್ ಗಮನ ಸೆಳೀತಾರೆ. ಒಂದು ರಾಯನ ಲುಕ್ ಆದರೆ ಮತ್ತೊಂದು ಯಂಗ್ ಲುಕ್ನಲ್ಲಿರುವಂಥ ಮತ್ತೊಂದು ಪಾತ್ರ ಗಮನ ಸೆಳೀತಾ ಇದೆ. ರಾಯನ ಮಗ ಪಾತ್ರ ಇರಬಹುದೇ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮನೆ ಮಾಡಿದ್ದು ಅಭಿಮಾನಿಗಳಂತೂ ಫುಲ್ ಥ್ರಿಲ್ ಆಗಿದ್ದಾರೆ. ಚಿತ್ರ ಕೆವಿಎನ್ ಪ್ರೊಡಕ್ಷನ್ಸ್ ಹಾಗೂ ಯಶ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣ ಆಗಿದೆ. ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬರ್ತಾ ಇದ್ದು ಮಾರ್ಚ್ 19ಕ್ಕೆ ಚಿತ್ರ ಬಿಡುಗಡೆಯಾಗಲಿದೆ. ಈ ಸಲ ಯುದ್ಧನೇ ಬೇರೆ ಎಂಬ ಆರಂಭಿಕ ಡೈಲಾಗ್ನೊಂದಿಗೆ ಟೀಸರ್ ಶುರುವಾಗುವ ಈ ಒಂದು ಟೀಸರ್ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾಗಿದೆ. ಈ ಹಿಂದೆ ಬಿಡುಗಡೆಯಾಗಿದ್ದ ಟೀಸರ್ನಲ್ಲಿನ ಹಸಿ ಬಿಸಿ ದೃಶ್ಯಗಳು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಆದರೆ ಇಂದು ಬಿಡುಗಡೆಯಾದ ಮತ್ತೊಂದು ಟೀಸರ್ನಲ್ಲಿ ಯಶ್ ಹೊಸ ಹಂಗಾಮವನ್ನೇ ಸೃಷ್ಟಿಸಿಬಿಡ್ತಾರೆ. ಇನ್ನು ಯಶ್ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಸಾಧ್ಯತೆ ಕೂಡ ಇದೆ. ಇನ್ನು ಚಿತ್ರದಲ್ಲಿ ಎರಡು ಲುಕ್ನಲ್ಲಿ ಯಶ್ ಗಮನ ಸೆಳೀತಾರೆ. ಒಂದು ರಾಯನ ಲುಕ್ ಆದರೆ ಮತ್ತೊಂದು ಯಂಗ್ ಲುಕ್ನಲ್ಲಿರುವಂಥ ಮತ್ತೊಂದು ಪಾತ್ರ ಗಮನ ಸೆಳೀತಾ ಇದೆ. ರಾಯನ ಮಗ ಪಾತ್ರ ಇರಬಹುದೇ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮನೆ ಮಾಡಿದ್ದು ಅಭಿಮಾನಿಗಳಂತೂ ಫುಲ್ ಥ್ರಿಲ್ ಆಗಿದ್ದಾರೆ. ಚಿತ್ರ ಕೆವಿಎನ್ ಪ್ರೊಡಕ್ಷನ್ಸ್ ಹಾಗೂ ಯಶ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣ ಆಗಿದೆ. ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬರ್ತಾ ಇದ್ದು ಮಾರ್ಚ್ 19ಕ್ಕೆ ಚಿತ್ರ ಬಿಡುಗಡೆಯಾಗಲಿದೆ. ಈ ಸಲ ಯುದ್ಧನೇ ಬೇರೆ ಎಂಬ ಆರಂಭಿಕ ಡೈಲಾಗ್ನೊಂದಿಗೆ ಟೀಸರ್ ಶುರುವಾಗುವ ಈ ಒಂದು ಟೀಸರ್ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾಗಿದೆ. ಈ ಹಿಂದೆ ಬಿಡುಗಡೆಯಾಗಿದ್ದ ಟೀಸರ್ನಲ್ಲಿನ ಹಸಿ ಬಿಸಿ ದೃಶ್ಯಗಳು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಆದರೆ ಇಂದು ಬಿಡುಗಡೆಯಾದ ಮತ್ತೊಂದು ಟೀಸರ್ನಲ್ಲಿ ಯಶ್ ಹೊಸ ಹಂಗಾಮವನ್ನೇ ಸೃಷ್ಟಿಸಿಬಿಡ್ತಾರೆ. ಇನ್ನು ಯಶ್ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಸಾಧ್ಯತೆ ಕೂಡ ಇದೆ. ಇನ್ನು ಚಿತ್ರದಲ್ಲಿ ಎರಡು ಲುಕ್ನಲ್ಲಿ ಯಶ್ ಗಮನ ಸೆಳೀತಾರೆ. ಒಂದು ರಾಯನ ಲುಕ್ ಆದರೆ ಮತ್ತೊಂದು ಯಂಗ್ ಲುಕ್ನಲ್ಲಿರುವಂಥ ಮತ್ತೊಂದು ಪಾತ್ರ ಗಮನ ಸೆಳೀತಾ ಇದೆ. ರಾಯನ ಮಗ ಪಾತ್ರ ಇರಬಹುದೇ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮನೆ ಮಾಡಿದ್ದು ಅಭಿಮಾನಿಗಳಂತೂ ಫುಲ್ ಥ್ರಿಲ್ ಆಗಿದ್ದಾರೆ. ಚಿತ್ರ ಕೆವಿಎನ್ ಪ್ರೊಡಕ್ಷನ್ಸ್ ಹಾಗೂ ಯಶ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣ ಆಗಿದೆ. ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬರ್ತಾ ಇದ್ದು ಮಾರ್ಚ್ 19ಕ್ಕೆ ಚಿತ್ರ ಬಿಡುಗಡೆಯಾಗಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.